ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾನು ನನ್ನ ಸ್ಕ್ರೀನ್ ಅನ್ನ ನಿಮ್ಗೆ ಶೇರ್ ಮಾಡಿದ್ದೀನಿ. ಅಲ್ಲೊಂದು ನೀವು ಚಿತ್ರವನ್ನ ಗಮನಿಸ್ತಾ ಹೋಗಬಹುದು. ಚಿತ್ರದಲ್ಲಿ ವಿವಿಧ ಬಗೆಯ ಪ್ರಾಣಿಗಳನ್ನ ನೀವು ನೋಡಬಹುದು. ಪ್ರಾಣಿಗಳ ಸುತ್ತ ಅರಿಶಿಣದ ಯೆಲ್ಲೋ ಕಲರ್ನ ಗೆರೆಗಳನ್ನ ಕೂಡ ನೀವು ನೋಡ್ತಾ ಹೋಗಬಹುದು. ಈ ಎಲ್ಲಾ ಚಿತ್ರಗಳು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಬಿಂಬಿಸುತ್ತೆ. ಪರಿಸರ ಅಂತ ಹೇಳಿದ್ರೆ ಏನು? ಫಸ್ಟ್ ಅದನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಜೀವಿಗಳ ಮೇಲೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪ್ರಭಾವ ಬೀರುವ ಮತ್ತು ಅವುಗಳ ಉಳಿವು, ಪೋಷಣೆ, ವಿಕಾಸ, ಸಂತಾನೋತ್ಪತ್ತಿ ಮತ್ತು ಸುರಕ್ಷತೆಗಳಂತಹ ಅಂಶಗಳನ್ನ ಪ್ರಭಾವಿಸುವ ಸುತ್ತಮುತ್ತಲಿನ ಎಲ್ಲಾ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನ ಪರಿಸರ ಅಂತ ಕರಿತೀವಿ. ಸೊ ವೆನ್ ಅ ಥಿಂಗ್ ಇಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟಿಂಗ್ ಅ ಆರ್ಗನಿಸಮ್, ಅವುಗಳ ಪೋಷಣೆ ಆಗಿರಬಹುದು, ಅವುಗಳ ಒಂದು ಡೆವಲಪ್ಮೆಂಟ್ ಎವಲ್ಯೂಷನ್ ಆಗಿರಬಹುದು, ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಆಗಿರಬಹುದು, ಮತ್ತೆ ಇಂಥವುಗಳು ಬಯೋಲಾಜಿಕಲ್ ಜೈವಿಕ ಅಥವಾ ಅಜೈವಿಕ ನಾನ್ ಬಯೋಲಾಜಿಕಲ್ ಅಂಶಗಳು ಕೂಡ ಆಗಿರುತ್ತೆ. ಅಂಥ ವ್ಯವಸ್ಥೆಯನ್ನ ನಾವು ಪರಿಸರ ಅಂತ ಕರಿತೀವಿ. ಈ ಪರಿಸರದಲ್ಲಿ ಆಹಾರ ಸರಪಳಿ ಫುಡ್ ಚೈನ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಇರುವ ಜೀವಿಗಳಲ್ಲಿ ಯಾರು ಯಾರನ್ನು ತಿಂದು ಪೋಷಣೆ ಪಡೆಯುತ್ತೇವೆ ಎಂಬುದನ್ನ ಕ್ರಮಗತಿಯನ್ನ ಆಹಾರ ಸರಪಳಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಇಲ್ಲಿ ನೀವು ಹಸಿರು ಸಸ್ಯವನ್ನ ನೀವು ಕಾಣ್ತಾ ಹೋಗಬಹುದು, ಗ್ರೀನ್ ಪ್ಲಾಂಟ್. ಈ ಗ್ರೀನ್ ಪ್ಲಾಂಟ್ ಅನ್ನ ಮೇಕೆ ತಿನ್ನುತ್ತೆ ಅಲ್ವಾ? ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಾವ್ ಹೇಳ್ತೀವಿ. ಏನ್ ಹಾಗಾದ್ರೆ ಆಡು ಅಂತ ಹೇಳಿದ್ರೆ ಮೇಕೆ ಈ ಹಸಿರನ್ನ ತಿನ್ನುತ್ತೆ. ಈ ಮೇಕೆಯನ್ನ ಯಾರ್ಯಾರು ತಿಂತಾರೆ? ಗುಳ್ಳೆ ನರಿಗಳು ಮೇಕೆಯನ್ನ ತಿನ್ನುತ್ತೆ. ಅದೇ ರೀತಿ ಸಿಂಹ ಮೇಕೆಯನ್ನ ತಿನ್ನುತ್ತೆ. ಈ ಗುಳ್ಳೆ ನರಿಯನ್ನ ಸಿಂಹ ತಿನ್ನುತ್ತೆ. ಅದೇ ರೀತಿ ಗುಳ್ಳೆ ನರಿ ಸಿಂಹವನ್ನ ಸಿಂಹವನ್ನ ಒಂದು ಕಾಡಿನ ರಾಜ ಅಂತ ನಾವು ಕರಿತಾ ಹೋಗ್ತೀವಿ ಅಲ್ವಾ? ಸೊ ಅದೇ ರೀತಿ ಇಲ್ಲಿ ಒಂದು ಮೊಲದ ಚಿತ್ರವನ್ನ ಕಾಣಬಹುದು. ರ್ಯಾಬಿಟ್ ಅನ್ನ ಯಾರು ತಿಂತಾರೆ? ಕಾಡು ಬೆಕ್ಕು ತಿನ್ನುತ್ತೆ. ಅದೇ ರೀತಿ ಗುಳ್ಳೆ ನರಿ ತಿನ್ನುತ್ತೆ. ಸಿಂಹ ಕೂಡ ಈ ಒಂದು ಮೊಲವನ್ನ ತಿನ್ನುತ್ತೆ. ಇಲಿ ಏನನ್ನ ತಿನ್ನುತ್ತೆ? ಇಲಿ ಯಾವ್ದನ್ನ ತಿನ್ನುತ್ತೆ? ಕಾಡು ಬೆಕ್ಕು ಇಲಿಯನ್ನ ತಿನ್ನುತ್ತೆ. ಗೂಬೆಗಳು ಕೂಡ ಇಲಿಯನ್ನ ತಿನ್ನುತ್ತೆ. ಹಾವುಗಳು ಕೂಡ ಇಲಿಯನ್ನ ತಿನ್ನುತ್ತೆ. ಈ ಹಾವನ್ನ ಯಾವ್ದು ತಿನ್ನುತ್ತೆ? ಗಿಡುಗ ಅಥವಾ ಈಗಲ್ ತಿಂತಾ ಹೋಗುತ್ತೆ. ಹೀಗೆ ಒಂದಕ್ಕೊಂದು ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅಲ್ವಾ? ಆದ್ರಿಂದ ಒಂದು ಸರಳ ಆಹಾರ ಸರಪಳಿಯನ್ನ ಪರಿಗಣಿಸೋದಾದ್ರೆ, ಹುಲ್ಲನ್ನ ಜಿಂಕೆ ತಿನ್ನುತ್ತೆ ಮತ್ತು ಆ ಜಿಂಕೆಯನ್ನ ಹುಲಿ ತಿನ್ನುತ್ತೆ. ಹುಲ್ಲು ತಿನ್ನಲ್ಪಡೋದು ಯಾವುದು? ಜಿಂಕೆನ ತಿನ್ನಲ್ಪಡೋದು ಯಾವುದು? ಹುಲಿ. ಈ ರೀತಿಯಾಗಿ ಆಹಾರ ಸರಪಳಿ ಇರುತ್ತೆ. ಅದ್ರ ಒಂದು ಡೆಫಿನಿಷನ್ ನೀವು ನೋಟ್ ಮಾಡ್ಕೊಬಹುದು. ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಇರುವ ಜೀವಿಗಳಲ್ಲಿ ಯಾರು ಯಾರನ್ನ ತಿಂದು ಪೋಷಣೆ ಪಡೆಯುತ್ತೇವೆ ಎಂಬುದರ ಕ್ರಮಗತಿಯನ್ನ ಆಹಾರ ಸರಪಳಿ ಅಂತ ಕರಿತೀವಿ. ಆಹಾರ ಸರಪಳಿಯು ಒಂದು ಗುಂಪಿಗೆ ಸೇರಿದ ಜೀವಿಗಳು ಯಾರನ್ನ ತಿನ್ನುತ್ತವೆ ಮತ್ತು ಯಾರಿಂದ ತಿನ್ನಲ್ಪಡುತ್ತವೆ ಎಂಬುದರ ಕ್ರಮವನ್ನ ಪ್ರಾತಿನಿಧಿಕವಾಗಿ ತೋರಿಸುತ್ತೆ. ಸೊ ಐಡೆಂಟಿಕಲ್ ಆಗಿ ಅದು ತೋರಿಸ್ತಾ ಹೋಗುತ್ತೆ. ಸೊ ಇದು ಫುಡ್ ಚೈನ್ ಅಥವಾ ಆಹಾರ ಸರಪಳಿಯ ಬಗ್ಗೆ ಆಗುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ನಾವು ಪ್ರೈಮರಿ ಪ್ರಿಡೇಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಥಮಿಕ ಭಕ್ಷಕಗಳು, ದ್ವಿತೀಯ ಭಕ್ಷಕಗಳು, ತೃತೀಯ ಭಕ್ಷಕಗಳು ಮತ್ತೆ ಉತ್ಪಾದಕ ಜೀವಿಗಳು ಅಂದ್ರೆ ಸ್ವಯಂ ಪೋಷಕ ಜೀವಿಗಳು, ಇವುಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಇಲ್ಲಿಗೆ ನಮ್ಮ ಚುಟುಕಾದ ಈ ಒಂದು ವಿಜ್ಞಾನದ ತರಗತಿ ಮುಗಿತಾ ಹೋಯ್ತು. ನಿಮ್ಗಿದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.